ಕ್ಲೈಂಟ್ ಅಲ್ಲ, ಹೌದಾ? ಓಪನ್ಲಿ ಅವರು ನಿಮ್ಮ ಕ್ಲೈಂಟ್ ಅಲ್ಲ. ಯಾಕೆ ಕೆಲಸ ಆಗಲ್ಲ? ಅವ್ರು ಬರ್ದಿರೋದು ತಪ್ಪ ಸುಳ್ಳ? ನೀವು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಇವತ್ತು ಎಷ್ಟೇ ತಾರೀಕು? ಅಮ್ಮಯ್ಯ ಅನ್ನೋರ ಬಗ್ಗೆ ಅಷ್ಟು ಜನ ಬರ್ತಿದ್ದಾರೆ ಪತ್ರಿಕೆ ಅವರು. ಬರೋರು ಎಲ್ಲರಿಗೂ ಮಾಡ್ಕೊಂಡಿದ್ದೀವಿ. ಯಾರು ಇವ್ರಿಗೂ ಅವರು ಫೋನ್ ಮಾಡಿ ಮಾಡ್ಕೊಂತಾರೆ. ಅವರು ಫೋನ್ ಮಾಡಿ ಮಾಡ್ತಾರೆ ಸರ್. ಅದನ್ನೇ ಹೇಳಿದ ನಾವು ಫೋನ್ ಮಾಡಿ ನಾವು ಒಂದು ಹೆಚ್ಚು ಕಮ್ಮಿ 2 ತಿಂಗಳು ನಾವು ಯಾಕೆ ಫೋನ್ ಮಾಡಬೇಕು? ನಾವು ಯಾಕೆ ಡೈರೆಕ್ಟ್ ಮಾಡಬೇಕಲ್ಲ? ಆಡಿಯಲ್ ಬಂದಿಲ್ಲ, ಇಲ್ಲಿವರೆಗೆ ಡಿಎಲ್ ಆಗಿಲ್ಲ ಸರ್. ಫೋನ್ ಮಾಡಿದ್ದು ಆಗಿದೆಯಲ್ಲ ಸರ್. ನಾವು ಮತ್ತೆ ಇನ್ನೊಂದ್ಸರಿ ಅಪ್ಲೈ ಮಾಡಿದ್ದೇವೆ. ನಾವು ಫೋನ್ ಮಾಡಿಬಿಟ್ಟೇ ಬರ್ಬೇಕಾ? ಸಾರ್ವಜನಿಕರು ಹಂಗೆ ಬರ್ಬಾರ್ದಾ? ಆ ಥರ ಇಲ್ಲ ಮೇಡಮ್. ಬಂದವರು ಈಗ ಅವ್ರು ಹೇಳ್ತಿದ್ದಾರೆ ನಾವು ಫೋನ್ ಮಾಡಿದ್ದೀವಿ. ನಾವು ಫೋನ್ ಯಾಕೆ ಫೋನ್ ಮಾಡ್ಬೇಕು? ನಿಮಗೆ ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ಅರ್ಜಿ ತಗೊಳ್ಳಿ, ಎಲ್ಲ ಆನ್ಲೈನ್ ಮೂಲಕ ಆಗುತ್ತೆ. ಮತ್ತೆ ಯಾಕೆ ಕೆಲಸ ಆಗಲ್ಲ? ಯಾಕೆ ಪೇಪರ್ ಅವ್ರು ಬರೀತಾರೆ? ಯಾಕೆ ಎಲ್ಲ ಆರ್ ಟಿ ಒಗಳು ಇದೆಯಪ್ಪ ಕರ್ನಾಟಕದಲ್ಲಿ? ರಾಮನಗರ ಆರ್ ಟಿ ಒ ಸ್ಪೆಷಲ್ ಲೋಕ ಇಟ್ಕೊಂಡವ್ರಿಗೆ ಬರೋದೇ ಇಲ್ಲ. ನಿಮ್ಗೆ ಏನಕ್ಕೂ ಬರಲ್ಲ ನಾವು. ನೀವು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿ ಮೀಟಿಂಗ್ ಅಲ್ಲಿ ನೋಡಿ ಅಲ್ಲ ಎಷ್ಟು ಕಾಣಿಸಿದೆ ಅಂತ. ಬೀರು ತೆಗೆದು ನೋಡಿದ್ವಿ ಅಲ್ಲ. ನಾವು ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಮಾಡ್ಕೊಳ್ತೀರಾ ಅಂತ ಮೊನ್ನೆ ಕರೆದು ಮೀಟಿಂಗ್ ಹೇಳಿದ್ದೀವಿ. ಈಗ ನಿಮ್ಮ ಮುಂದೆ ಎಷ್ಟು ಜನ ಆರ್ ಸಿ ಬುಕ್ ಬಂದಿಲ್ಲ ಅಂತ ಎಷ್ಟು ಜನ ಬಂದ್ರು? 3 ತಿಂಗಳಾಗಿದೆ ಅಂತ ನನ್ನ ಮುಂದೆ ಬರ್ಕೊಂಡಿದ್ದೀವಿ. ಈಗ ನಾವು ರಿಪೋರ್ಟ್ ಅಲ್ಲಿ ಹಾಕ್ತೀವಿ. ಬಟ್ ನೀವು ಜವಾಬ್ದಾರಿತ್ವ ಕೆಲಸ ಮಾಡ್ಬೇಕಲ್ಲ. ಕ್ಯಾಶ್ ತಗೊಳ್ಳೋ ಪ್ರಾವಿಷನ್ಸ್ ಇದೆಯಾ? ಅಂದ್ರೆ ಇದರಲ್ಲಿ ಆನ್ಲೈನ್ ಪೇ ಮಾಡ್ತಾರೆ. ಆನ್ಲೈನ್ ಬ್ಯಾಂಕ್ ಪ್ರಾಬ್ಲಮ್ ಇದ್ರೆ ಇಲ್ಲಿ ಬಂದು ಕ್ಯಾಶ್ ಮಾಡ್ಕೊಳ್ಬೋದು. ಸರ್ ಈಗ ನೀವು ಕೆಲವೊಂದು ಬುಕ್ಕಲ್ಲಿ ಇದರಲ್ಲಿ ಕ್ಯಾಶ್ ಅಂತ ಬಂದಿದ್ದಾರಲ್ಲ, ಈಗ ಆಲ್ರೆಡಿ ಅವರು ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ, ಬಟ್ ಕ್ಯಾಶ್ ಅಂತ ಬರ್ತಿದ್ದಾರೆ. ಅಲ್ಲ ಅದು ಅವ್ರದ್ದು ಸರ್ ಫಾರಮು HP ಫೆನಿ ಅಂತ ಬರೆದಿರೋದು. ಅದು ಅವ್ರು ಬರೆದಿರೋದು, ಕಂಪನಿಯವ್ರು ಸಮರ್ಥ ಅವ್ರು ಬರೆದಿರೋದು. ನಮ್ಮವ್ರು ಯಾರು ಒಂದೇ ಇದೆಲ್ಲ ಅಪ್ಲೋಡ್ ಮಾಡಿ ಫೈಲು ಆಮೇಲೆ ಸಬ್ಮಿಟ್ ಮಾಡಿ. ಇದು ಅಪ್ಲೋಡ್ ಕೂತಿದೆ. ಅವ್ರಿಗೆ ನಾವು ಕೇಳಬೇಕು, ಅವ್ರಿಗೆ ಕರೆಸ್ಕೊಡ್ತೀವಿ, ಇವರೆಲ್ಲ ಕರೆಕ್ಟಾಗಿ ಮಾಡ್ಕೊಡ್ತೀವಿ. ಈಗ ನಮಗೆ ಪ್ರಾಬ್ಲಮ್ ಇರೋದು ಈಗ ಇನ್ವರ್ಡ್ ತಗೋಬೇಕು ಕರೆಕ್ಟಾಗಿ. ಬಂದು ಅವ್ರು ಸಾರ್ವಜನಿಕರು ನಿಲ್ಲಿಸ್ತೀರಾ ಅಂತ ಅವ್ರು ಹೇಳೋದು. ಇಲ್ಲಿ ತೊಗೊಳ್ಳಲ್ಲ ಇನ್ವರ್ಡ್ನ. ಫಸ್ಟೇ ಬಂದ ತಕ್ಷಣ ಒಳಗಡೆ ತೊಗೋಬೇಕು. ಈಗ ಅವ್ರ ಕಡೆಯಿಂದ ಫೋನ್ ಆ್ಯಡ್ ಮಾಡ್ಕೊಬೋದು. ಈಗ ನಾನು ಇವಾಗ ಒಂದು ವಿಷಯ ಹೇಳಿ, ಒಬ್ಬ ಅಭ್ಯರ್ಥಿ ಬಂದ, ಅವನು ಹೇಳ್ದ ನಮ್ಮದು ರಿಸಲ್ಟ್ ಫೇಲ್ ಆಗಿದೆ ಅಂತ ಹೇಳ್ತಾರೆ. ನಿಮ್ಮ ಲಾಗಿನಲ್ಲಿ ನನಗೆ ಫೇಲ್ ಆಗೋದು ಹೆಂಗೆ ಅಂತ ತೋರಿಸಿ. ಇಲ್ಲ ಅಲ್ಲೇ ತೋರಿಸಿದ್ರೆ ನಮ್ಮಲ್ಲಿ ಬರೀ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ. ಈ ಫೇಲ್ ಆಗಿ ಪಾಸ್ ಆಗಿದೆ. ಪಾಸ್ ಆಗಿದ್ರೆ ನಾವು ಆಟೋಮೆಟಿಕ್ ಅದು ಅವ್ರು ಯಾರು ಫೇಲ್ ಮಾಡ್ತಾರೆ? ಆರ್ ಟಿ ಒ ಆಚೆ ಕಡೆ ಇರೋರು ಫೇಲ್ ಮಾಡ್ತಾರಾ? ಇಲ್ಲ ಅವ್ರು ಟೆಸ್ಟ್ ತೊಗೊಳ್ತಾರಲ್ಲ, ಅಂದರೆ ಆಟೋಮೆಟಿಕ್ ಫೇಲ್ ಪಾಸ್. ಫೀಲ್ಡ್ ಎಲ್ಲ ಏನೋ ಸೈಬರ್ ಸೆಂಟ್ರು ಮನೆಯಿಂದ ಮಾಡ್ತಾರೆ. ಸೈಬರ್ ಸೆಂಟ್ರ್ ಅವ್ರು ನಿಮ್ಮ ಮಾರ್ಕ್ ಶೀಟ್ ಕಳಿಸಲ್ವಾ? ಇಲ್ಲ ನಮ್ಗೇನು ಇಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲೇ ರಿಫ್ಲೆಕ್ಟ್ ಸಾರಥಿ ಅದೇ ಸಾರಥಿದೇ ಪ್ರಾಬ್ಲಮ್ ಆಗಿದೆ. ಹೋಗಿದ್ದಾರೆ ಸಾರಥಿ ಓಪನ್ ಆಗ್ತಾ ಇದೆ. ಅಲ್ಲ ನಮ್ಗೀಗ ಒಂದು ಹುಡುಗ ಬಂದಿದ್ದ, ನಾನು ಫೇಲ್ ಆದೆ ಮೇಡಮ್, ಇನ್ನೊಂದ್ಸರಿ ಹಾಕಿದ್ದೀನಿ ಅಂತ. ಅದು ಅವ್ರು ಮೆಸೇಜ್ ಹೋಗುತ್ತೆ ಮೇಡಮ್. ಅವ್ರು ಚೆಕ್ ಮಾಡಿಕೊಂಡು ಮತ್ತೆ ರಿಟೆಸ್ಟು ಕೊಡಬೇಕು. ರಿಟೆಸ್ಟ್ ಕೊಡ್ಬೇಕು. ಅದಕ್ಕೆ ಅಪ್ರೂವಲ್ ನಮ್ಗೆ ಬರೋಣ ಅಪ್ರೂವಲ್ ನೆಕ್ಸ್ಟ್ ಇದಕ್ಕೆ ಪಾಸ್ ಆದರೆ ಇಲ್ಲಿ ಕೂತ್ಕೊಡುತ್ತೆ. 7 days ಟೈಮ್ ಇರುತ್ತೆ. ನಾವು ಎವ್ರಿ ಡೇ ಚೆಕ್ ಮಾಡ್ತೀವಿ ಎಷ್ಟೆಲ್ಲ ಪಾಸ್ ಆಗಿದೆ ಅಂತ. ಅದು ಪ್ರಕಾರ ನಾವು ಈಗ ಇದೊಂದು ತೊಗೊಂಡಿದ್ದೀನಿ ಫೋಟೋ. ಇಲ್ಲ ಚೆಕ್ ಮಾಡಿ ಈಗ ಮುಂದೆ ತೊಗೊಂಡೆಲ್ಲ ಫೋಟೋನ. ಎಷ್ಟು ದಿನದಿಂದ ಪ್ರಾಬ್ಲಮ್ ಆಯಿತು? ಒಂದು ವೀಕಿಂದ ನಾವು ಪ್ರಾಬ್ಲಮ್ ಸಿಗುತ್ತೆ ಸರ್. ಈಗ DL ಅಪ್ಲಿಕೇಶನ್ ಹಾಕಿದ್ದಾರೆ, ಅದು ಇಂಥ ದಿವಸ ಸಕಾಲದಲ್ಲಿ 30 ದಿವಸ ಒಳಗಡೆ ಅದು ಡಿಸ್ಪೋಸ್ ಆಗಬೇಕು. ಸೊ ಅವನು ಈಗ